ಹಲೋ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನಲ್ಲಿ ನಾವು ಅಲೆಕ್ಸಾಂಡರ್ನ ದಾಳಿಗೆ ಸಂಬಂಧಪಟ್ಟಂತಹ ಅಧ್ಯಾಯವನ್ನು ಮುಂದುವರಿಸೋಣ. ಅದಕ್ಕಿಂತ ಪೂರ್ವದಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ನಾವು ಏನೇನು ಅಭ್ಯಾಸ ಮಾಡಿದೆ ಎಂಬುದನ್ನು ಒಂದು ಮಿನಿಟ್ನಲ್ಲಿ ರೀಕ್ಯಾಪ್ ಮಾಡಿಬಿಡೋಣ. ಏನು ಕಲ್ತೀವಪ್ಪ ಅಂತಂದ್ರೆ, ಅಲೆಕ್ಸಾಂಡರ್ ಎರ್ಲಿ ಲೈಫ್ ಆ್ಯಂಡ್ ಕಿಂಗ್ ಆಫ್ ದ ಗ್ರೀಕ್ ಎಂಪೈರ್, ಅವನ ಜೀವನ ಮತ್ತು ಅವನ ಸಿಂಹಾಸನ ಯಾವಾಗ ಏರಿದನೋ ಆ ನಂತರದ ಪರಿಸ್ಥಿತಿಗಳ ಬಗ್ಗೆ ನಾವು ತಿಳಿದುಕೊಂಡಿವಿ. ನೆಕ್ಸ್ಟು ಅಲೆಕ್ಸಾಂಡರ್ ಇಂಟೆಲ್ ಅಟ್ಯಾಕ್ಸ್ ಆ್ಯಂಡ್ ದ ಬ್ಯಾಟಲ್ ಆಫ್ ಅಗೇನ್ಸ್ಟ್ ಡೇರಿಯಸ್ III ಕಿಂಗ್ ಆಫ್ ಪರ್ಷಿಯಾ. ಪರ್ಷಿಯಾದ ಸಾಮ್ರಾಜ್ಯ ಒಂದು ಬಲಿಷ್ಠ ಸಾಮ್ರಾಜ್ಯ ಆಗಿನ ಕಾಲದಲ್ಲಿ ಅದನ್ನು ಯಾವ ರೀತಿಯಾಗಿ ವಶಪಡಿಸಿಕೊಂಡು ಮತ್ತು ಯಾವಾಗ ಎಂಬುದನ್ನು ನೋಡಿದ್ದೇವೆ. ಇನ್ನು ಮತ್ತು ಸಣ್ಣ ಪುಟ್ಟ ಸಾಮ್ರಾಜ್ಯಗಳ ವಿರುದ್ಧ ಗೆಲುವು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಮುಖ್ಯವಾಗಿ ನಮ್ಮ ದೇಶದ ಮೇಲೆ ಅವನ ದಾಳಿ, ಬ್ಯಾಟಲ್ ಆಫ್ ಹೈಡಸ್ಪಸ್ 326 ನಡೆದಂಥ ಬ್ಯಾಟಲ್ ಆಫ್ ಹೈಡಸ್ಪಸ್ ಕದನ ಬಗ್ಗೆ ನೋಡಿದ್ದೀವಿ. ವಿತ್ ಪೋರಸ್ ಬ್ರೇವರಿ, ಪೋರಸನ ಸಾಹಸ, ಧೈರ್ಯ, ದೇಶಾಭಿಮಾನ, ದೇಶಭಕ್ತಿ ಇವುಗಳನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಅಲೆಕ್ಸಾಂಡರ್ನ ಮಾನವೀಯತೆ ಗುಣವನ್ನು ಕೂಡ ನೋಡಿದ್ದೀವಿ. ಪೋರಸ್ ಮತ್ತು ಅಲೆಕ್ಸಾಂಡರ್ನ ಬಾಂಧವ್ಯ, ಫ್ರೆಂಡ್ಶಿಪ್ ಏನಾಯಿತು, ಹೇಗಿತ್ತು, ಹೇಗೆ ಬೆಳೆಯಿತು ಎಂಬುದನ್ನು ಕೂಡ ನಾವು ತಿಳಿದುಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಅಭ್ಯಾಸ ಮಾಡ್ತೀವಪ್ಪ ಅಂತಂದ್ರೆ, ಡಿಸ್ಕಸ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಅಲೆಕ್ಸಾಂಡರ್ ಗ್ರೇಟ್ ಎಂಪೈರ್ ಬಗ್ಗೆ ನೋಡ್ತೀವಿ. ಇನ್ನು ದ ಎಫೆಕ್ಟ್ಸ್ ಆಫ್ ದ ಅಲೆಕ್ಸಾಂಡರ್ ಅಟ್ಯಾಕ್. ನೆಕ್ಸ್ಟ್ ಪಾಯಿಂಟ್, ಇಂಟ್ರೊಡಕ್ಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ರೊನಾಲಜಿ ಉಗಮ ಹೇಗಾಯಿತು ಅನ್ನೋದು ನೋಡ್ತೀವಿ. ಹಾಗೆ ಕಲ್ಚರಲ್ ಆರ್ಟ್ ಬಗ್ಗೆ ತಿಳ್ಕೊತೀವಿ. ಗಾಂಧಾರ ಆರ್ಟ್ ಬಗ್ಗೆ ನೋಡ್ತೀವಿ. ಇಂಟ್ರೊಡಕ್ಷನ್ ಟು ಗಾಂಧಾರ ಆರ್ಟ್ ಬಗ್ಗೆ ಓದ್ತೀವಿ. ಮಾರ್ಕಿಂಗ್ ದ ಆರ್ಟ್ ಆಫ್ ಮಾರ್ಕಿಂಗ್ ದ ಪ್ಲೇಸಸ್ ಆಫ್ ದ ಗ್ರೀಕ್ ಎಂಪೈರ್ ಈಸ್ ದ ಅಂಡರ್ಸ್ಟುಡ್ ದ ಮ್ಯಾಪಿನ ಬಗ್ಗೆಯೂ ಕೂಡ ನಾವು ಜ್ಞಾನವನ್ನು ಪಡಿತೀವಿ. ಸೊ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಪಾಠದ ವಿಷಯ ಏನಪ್ಪ ಅಂತಂದ್ರೆ, ಎಫೆಕ್ಟ್ಸ್ ಆಫ್ ಅಲೆಕ್ಸಾಂಡರ್ ಇನ್ವೇಷನ್. ಅಲೆಕ್ಸಾಂಡರ್ನ ದಾಳಿಯ ಪರಿಣಾಮಗಳು ಏನು ಅಂತ ನೋಡಿದಾಗ ಸಾಕಷ್ಟು ಪರಿಣಾಮಗಳಾಗಿದ್ದಾವೆ. ಕೇವಲ 1-2 ವರ್ಷದ ದಾಳಿ, ಸೈನಿಕ ದಾಳಿ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋದಾದರೆ ನಾವು ಅಭ್ಯಾಸದ ಅನುಕೂಲಕ್ಕಾಗಿ 3 ಭಾಗಗಳನ್ನಾಗಿ ಮಾಡ್ತೀವಿ. ಫಸ್ಟ್ ಪಾಯಿಂಟ್ಸ್ ಎಫೆಕ್ಟ್ಸ್ ಆಫ್ ಪೊಲಿಟಿಕಲ್, ಸೆಕೆಂಡ್ ಪಾಯಿಂಟ್ಸ್ ಎಫೆಕ್ಟ್ಸ್ ಆಫ್ ಎಕನಾಮಿಕ್ಸ್, ಥರ್ಡ್ ಒನ್ ಈಸ್ ಎಫೆಕ್ಟ್ಸ್ ಆಫ್ ಕಲ್ಚರ್. ಇನ್ನು ಹೆಲ್ನಿಸ್ಟಿಕ್ ಫ್ರೀಡ್ ಅನ್ನೋದು 4th ಪಾಯಿಂಟಾಗಿ ನಾವು ತೆಗೆದುಕೊಳ್ಬೋದು. ಇದು ಈ 3 ಪಾಯಿಂಟ್ಸಿಗೆ ಸಂಬಂಧಪಟ್ಟಂತಹ ಪಿರಿಯಡ್. ಇದನ್ನು ನಾವು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳುತ್ತಾ ಸಾಗಿದಾಗ ಹೆಲ್ನಿಸ್ಟಿಕ್ ಪಿರಿಯಡ್ ಬಗ್ಗೆ ನಾವು ಕೊನೆಗೆ ಸಂಪೂರ್ಣವಾಗಿ ತಿಳ್ಕೊತೀವಿ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಎಫೆಕ್ಟ್ಸ್ ಆಫ್ ಪೊಲಿಟಿಕಲ್. ಎಫೆಕ್ಟ್ಸ್ ಆಫ್ ಪೊಲಿಟಿಕಲ್ ಯಾವ ರೀತಿಯಾಗಿ ರಾಜಕೀಯ ಪರಿಣಾಮವನ್ನು ಉಂಟು ಮಾಡಿತು ಅಲೆಕ್ಸಾಂಡರ್ ದಾಳಿಯಿಂದ ಅಂತಂದರೆ, ಅದರಲ್ಲಿ ಫಸ್ಟ್ ಪಾಯಿಂಟು, ದೇ ರಿಯಲೈಸ್ಡ್ ದ್ಯಾಟ್ ದೇ ನೀಡೆಡ್ ಎ ಸ್ಟ್ರಾಂಗರ್ ಎಂಪೈರ್ ದೆನ್ ದ ಸ್ಮಾಲರ್ ಒನ್ಸ್. ಬಲಿಷ್ಠ ಸಾಮ್ರಾಜ್ಯದ ಅವಶ್ಯಕತೆ ಇದೆ ಎಂಬುದು ಈ ದಾಳಿ ತಿಳಿಸಿಕೊಡ್ತು. ನೆಕ್ಸ್ಟ್, ದ ಡೌನ್ ಆಫ್ ದ ಮಗಧ ಎಂಪೈರ್. ಮಗಧ ಸಾಮ್ರಾಜ್ಯದಲ್ಲಿ, ಮಗಧ ಎಂಪೈರ್ನಲ್ಲಿ ನಂತರ ಏನಾಯಿತು, ಡೌನ್, ನಾಶವಾಗಿ ಅವ್ರ ಜಾಗದಲ್ಲಿ ಯಾರು ಉದಯವಾದರು, ಮೌರ್ಯರು ಉದಯವಾದರು ಅಂತ ಕೃಷಿ ನಾವು ನೋಡ್ತೀವಿ. ಇನ್ನು ಪೊಲಿಟಿಕಲ್ ರಿಲೇಷನ್ ಡೆವಲಪ್ಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ದ ಗ್ರೀಕ್ ನೇಷನ್. ರಾಜಕೀಯ ಬಾಂಧವ್ಯಗಳು ಏನಾದವು, ಬೆಳೆದವು ಗ್ರೀಕ್ ಮತ್ತು ಭಾರತ ದೇಶದ ನಡುವೆ ಅಂತ ಕೃಷಿ. ಉದಾಹರಣೆ ನೋಡೋದಾದರೆ, ಗ್ರೀಕ್ ಅಂಬಾಸಡರ್ ಮೆಗಾಸ್ಥೆನಸ್ ವಾಸ್ ಇನ್ ದ ಕೋರ್ಟ್ ಆಫ್ ಚಂದ್ರಗುಪ್ತ. ನೆಕ್ಸ್ಟ್ ಪಾಯಿಂಟ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಮಾಲ್ ಗ್ರೀಕ್ ಕಿಂಗ್ಡಮ್ಸ್ ಇನ್ ದ ನಾರ್ತ್ ವೆಸ್ಟ್ ಆಫ್ ಇಂಡಿಯಾ. ವಾಯು ಭಾರತದಲ್ಲಿ ಗ್ರೀಕರು ನೆಲೆಸಿದರು ಅಥವಾ ಇಲ್ಲೇ ಉಳಿದುಕೊಂಡರು, ಅಲ್ಲೇ ಒಂದು ಸಣ್ಣ ಸಾಮ್ರಾಜ್ಯವನ್ನು ಕಟ್ಟಿದರು ಅಂತ ಕೃಷಿ ನಾವು ನೋಡ್ತೀವಿ. ಇನ್ನು ದ್ಯಾಟ್ ದ ಗ್ರೀಕ್ ಲೆಫ್ಟ್ ಡೇಟ್ ರೆಕಾರ್ಡ್ ಏನಿದಲ್ಲ, ಅವರು ಹೋದ ನಂತರದ ಮತ್ತು ಬಂದಿರುವಂತಹ ದಾಳಿಯ ಸಮಯದ ಎಲ್ಲ ವಿಷಯವನ್ನು ಅವರು ಕ್ರೊನಾಲಜಿ, ಕಾಲಾನುಕ್ರಮದಲ್ಲಿ ದಾಖಲಿಸಿದ್ದಾರೆ. ಅದರಿಂದ ನಾವು ಕೂಡ ಪೊಲಿಟಿಕಲ್ ಪ್ರತಿಯೊಂದು ರಾಜಕೀಯ ಮತ್ತು ಸಾಮಾಜಿಕ ವಿವರಣೆಯನ್ನು ಕ್ರೊನಾಲಜಿ ಪ್ರಕಾರ ದಾಖಲಿಸಲು ಸರಳವಾಯಿತು ಅಂತ ಕೃಷ್ಣ ನೋಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ 6ನೇ ಪಾಯಿಂಟ್ಸ್ ನೋಡೋದಾದರೆ, ಅಕಾರ್ಡಿಂಗ್ ಟು ಡಾಕ್ಟರ್ H.G. ರಾಬಿನ್ಸನ್ ಅವರ ಪ್ರಕಾರ, ಮನಿ ಪ್ಲೇಸಸ್ ದ್ಯಾಟ್ ವೇರ್ ಇನ್ವಿಸಿಬಲ್ ಆನ್ ದ ಮ್ಯಾಪ್ ವೇರ್ ಇಂಟ್ರೊಡ್ಯೂಸ್ಡ್. ಅಂದರೆ ಕಣ್ಣಿಗೆ ಕಾಣದ, ಗೋಚರಿಸಿದಂಥ ಹಲವಾರು ಸ್ಥಳಗಳು ಗ್ರೀಕರ ದಾಳಿಗಳಿಂದ ಬೆಳಕಿಗೆ ಬಂದವು ಅಂತ ಕೃಷಿ ನಾವು ನೋಡ್ತೀವಿ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡೋದಾದರೆ ಎಫೆಕ್ಟ್ಸ್ ಆಫ್ ಎಕನಾಮಿಕ್ಸ್.
ಎಫೆಕ್ಟ್ಸ್ ಆಫ್ ಎಕನಾಮಿಕ್ಸ್ನಲ್ಲಿ ಏನು ನೋಡ್ತೇವಪ್ಪ ಅಂತಂದರೆ, ಎಫೆಕ್ಟ್ಸ್ ಆಫ್ ಎಕನಾಮಿಕ್ಸ್ನಲ್ಲಿ ಫಾರಿನ್ ಟ್ರೇಡ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಇಂಪ್ರೂವ್ಮೆಂಟ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕಾಯಿನ್ಸ್. ಅಂದರೆ ವ್ಯಾಪಾರ ಬೆಳವಣಿಗೆ ಆಯಿತು, ವಿದೇಶಿ ವ್ಯಾಪಾರ ಬೆಳವಣಿಗೆ ಆಯಿತು ಗ್ರೀಕರ ಮೂಲಕ. ಹಾಗೆ ಇಂಪ್ರೂವ್ಮೆಂಟ್ ಆಯಿತು, ನಾಣ್ಯಗಳಲ್ಲಿ ಸುಧಾರಣೆ ಕೂಡ ಆಯಿತು ಗ್ರೀಕರ ದಾಳಿಯಿಂದ ಅಂತ ಕೃಷ್ಣ ಅಭ್ಯಾಸ ಮಾಡ್ತೀವಿ. ಥರ್ಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಅಲೆಕ್ಸಾಂಡರ್ ಇನ್ವೇಷನ್ ಓಪನ್ಡ್ ಅಪ್ ದ ಲ್ಯಾಂಡ್ ರೂಟ್ಸ್ ಬಿಟ್ವೀನ್ ದ ಗ್ರೀಕ್ ವರ್ಲ್ಡ್ ಇನ್ ದ ವೆಸ್ಟ್ ಆ್ಯಂಡ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಭಾರತೀಯರ ಮೂಲಕ ಗ್ರೀಕರು ವಿಶ್ವಕ್ಕೆ ಸಾಕಷ್ಟು ವಸ್ತುಗಳನ್ನು ಪರಿಚಯ ಮಾಡಿಸಿದರು ಮತ್ತು ವ್ಯಾಪಾರ ಮಾರ್ಗಗಳಿಗೆ ಮೂಲ ಕಾರಣಕರ್ತರಾದರು ಅಂತ ಕೃಷಿ ನಾವು ನೋಡ್ತೀವಿ. ಇನ್ನು ಇಟ್ ಈಸ್ ಸೇಡ್ ದ್ಯಾಟ್ ದ ಗ್ರೀಕ್ ಇಯರ್ ಓಪನ್ಡ್ ಎಸ್ ಮನಿ ಹ್ಯಾಸ್ 5 ಡಿಫ್ರೆಂಟ್ ಲೈನ್ಸ್. 5 ಮುಖ್ಯವಾದ ಪ್ಲೇಸ್ಗಳನ್ನು ಅವರು ಹಾಕಿಕೊಟ್ರು ವ್ಯಾಪಾರಕ್ಕಾಗಿ. ಅದರಲ್ಲಿ 4 ರೂಟ್ ವೇರ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ 1 ಬೈ ಸಿ, ಒಂದು ಸಮುದ್ರ ಮಾರ್ಗ, 4 ಭೂಮಾರ್ಗ ಅಂತ ಕೃಷ್ಣ ನೋಡ್ತೀವಿ. ಇನ್ನು ಥರ್ಡ್ ಪಾಯಿಂಟ್ ನೋಡೋದಾದರೆ, ನೆಕ್ಸ್ಟ್ ಒನ್ ಇಸ್ ಎಫೆಕ್ಟ್ಸ್ ಆಫ್ ಕಲ್ಚರಲ್, ಸಾಂಸ್ಕೃತಿಕ ಪರಿಣಾಮಗಳು ಸಾಕಷ್ಟು ಪರಿಣಾಮ ಬೀಳ್ತವೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡೋದಾದರೆ, ದ ರೈಟಿಂಗ್ ಆಫ್ ಗ್ರೀಕ್ ಸ್ಕಾಲರ್ಸ್, ಅಂದರೆ ಗ್ರೀಕ್ ವಿದ್ವಾಂಸರು ಕ್ಯಾನ್ವೇ ದ ಪ್ರಾಲಿಂಗ್ ಪೊಲಿಟಿಕಲ್, ಸೋಷಿಯಲ್, ಕಲ್ಚರ್ ಆ್ಯಂಡ್ ಕಲ್ಚರಲ್ ನ್ಯಾರೇಟಿವ್ಸ್, ಸಾಂಸ್ಕೃತಿಕ ಬಾಂಧವ್ಯದ ಬಗ್ಗೆ, ಸಾಂಸ್ಕೃತಿಕ ಸಂಬಂಧದ ಬಗ್ಗೆ, ರಾಜಕೀಯದ ಬಗ್ಗೆ ಅವರು ದಾಳಿಯ ಸಮಯದಲ್ಲಿ ಆಗಮಿಸಿ ಹಲವಾರು ವಿದ್ವಾಂಸರು ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಅದರಿಂದ ಕೂಡ ನಮಗೆ ಸಾಕಷ್ಟು ವಿಷಯಗಳನ್ನು ನಾವು ತಿಳಿಯಲು ಸಹಾಯವಾಗುತ್ತದೆ ಅಂತ ಕಾಶಿ. ಇನ್ನು ಸೆಕೆಂಡ್ ಪಾಯಿಂಟ್, ಎಕ್ಸ್ಚೇಂಜ್ ಆಫ್ ಕಂಟೆಂಟ್ ವಿತ್ ಈಚ್ ಅದರ್, ಪರಸ್ಪರ ಹಲವಾರು ವಿಷಯಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ದ ಇಂಡಿಯನ್ಸ್ ಗಾಟ್ ಅಕ್ವೆಂಟೆಡ್ ವಿತ್ ದ ಆಸ್ಟ್ರಾನಮಿ, ಜಿಯೋಗ್ರಫಿ, ಫಿಲಾಸಫಿ, ಆರ್ಟ್ ಆಫ್ ದ ಗ್ರೀಕ್ಸ್. The Greeks also studied the subject of Indian religion, philosophy, mathematics, Indian medicine ಇತ್ಯಾದಿ. ಹೀಗೆ ಹಲವಾರು ವಿಷಯಗಳನ್ನು ಪರಸ್ಪರ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಅಂತ ಕಷ್ಟ ನೋಡ್ತೀವಿ. ಇನ್ನು ಥರ್ಡ್ ಪಾಯಿಂಟ್, ದ ರೈಸ್ ಆಫ್ ಗಾಂಧಾರ ಆರ್ಟ್. ಗಾಂಧಾರ ಕಲೆ ಬೆಳವಣಿಗೆ ಆಯಿತು ಅಂತ ಕಸಿ. ಮೇನ್ ಪ್ಲೇಸ್ ಎಲ್ಲಪ್ಪ, ತಕ್ಷಶಿಲಾ, ಪುರುಷಪುರ, ಪೇಶಾವರ ಬಿಕಮ್ ದ ಸೆಂಟರ್ ಆಫ್ ದ ಗಾಂಧಾರ ಸ್ಕಲ್ಪ್ಚರ್ ಆಫ್ಟರ್ ದ ಅಲೆಕ್ಸಾಂಡರ್ ಇನ್ವೇಷನ್. ಇದೊಂದು ಅತ್ಯಂತ ಮುಖ್ಯವಾದಂತಹದ್ದು. ಗಾಂಧಾರ ಕಲೆ ಬೆಳವಣಿಗೆಗೆ ಅಲೆಕ್ಸಾಂಡರ್ನ ದಾಳಿಯೇ ಪ್ರಮುಖ ಕಾರಣವಾಯಿತು ಅಂತ ಕಳಿಸಿ ಇತಿಹಾಸಕಾರರು ಹೇಳ್ತಾರೆ. ಇನ್ ನೆಕ್ಸ್ಟ್ ಪಾಯಿಂಟ್, ಅಲೆಕ್ಸಾಂಡರ್ ಇನ್ವೇಷನ್ ಓಪನ್ ಅಪ್ ದ ಲ್ಯಾಂಡ್ ರೂಟ್ಸ್. ಆ ಭೂಮಾರ್ಗವು ಕೂಡ ಸಾಕಷ್ಟು ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ ಪರಿಣಾಮಗಳಿಗೆ ಕಾರಣವಾದವು ಅಂತ ಕಳಿಸಿ ನೋಡ್ತೀವಿ. ಈ 3 ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಪರಿಣಾಮಗಳನ್ನೇ ಹೆಲ್ನಿಸ್ಟಿಕ್ ಪೀರಿಯಡ್ ಅಂತ ಗ್ರೀಕರು ಕರೀತಾರೆ. ಅವ್ರ ಪ್ರಕಾರ ಹೆಲ್ನಿಸಮ್ ಅಥವಾ ಹೆಲ್ನಿಸ್ಟಿಕ್ ಅಂದರೆ ದ ವರ್ಲ್ಡ್ ಹೆಲ್ನಿಸ್ಟಿಕ್ ಕಮ್ಸ್ ಫ್ರಾಮ್ ಎ ಗ್ರೀಕ್ ವರ್ಡ್ ಮೀನಿಂಗ್ ಲೈಕ್ ದ ಗ್ರೀಕ್ಸ್. ಅಂದರೆ ಇಟ್ ರೆಫರ್ಸ್ ಟು ಎ ಟೈಮ್ ವೆನ್ ದ ಗ್ರೀಕ್ ಲ್ಯಾಂಗ್ವೇಜ್ ಆ್ಯಂಡ್ ಗ್ರೀಕ್ ಐಡಿಯಾಸ್ ಸ್ಪ್ರೆಡ್ ಟು ದ ನಾನ್ ಗ್ರೀಕ್ ಪೀಪಲ್ ಆಫ್ ಸೌತ್ ವೆಸ್ಟ್ ಏಷ್ಯಾ. ಅವುಗಳನ್ನ ವಿಚಾರವನ್ನು ಹಂಚಿಕೆ ಮಾಡುವುದೇ ಅವ್ರು ಹೆಲ್ನಿಸ್ಟಿಕ್ ಅಂತ ಕರೀತಾರೆ. ಈ ರೀತಿಯಾಗಿ ಪ್ರಪಂಚದ ಹೆಲನೈಸೇಷನ್ ಆಫ್ ಏಷ್ಯಾದ ಮ್ಯಾಪನ್ನು ನೀವು ನೋಡ್ಬೋದು. ಹೆಲ್ನಿಸ್ಟಿಕ್ ಸಿಟಿ ಅಂತಲೇ ಒಂದು ನಗರವನ್ನು ಕಟ್ಟಿದ್ದಾರೆ. ಈ ನಗರಗಳು ಇದು ಹೆಲ್ನಿಸ್ಟಿಕ್ ವರ್ಲ್ಡ್. ಇಲ್ಲೇನಿದೆಯಲ್ಲ ಇದೆಲ್ಲ ಹೆಲ್ನಿಸ್ಟಿಕ್ ವರ್ಲ್ಡ್. ಬ್ಯಾಕ್ಟೀರಿಯಾ, ಪರ್ಷಿಯಾ, ಮೆಸಿಡೋನಿಯಾ ಹಿಡ್ಕೊಂಡು. ಬಟ್ ನಮ್ಮಲ್ಲಿ ಇದು ಹೆಚ್ಚು ಅಷ್ಟು ಪರಿಣಾಮ ಬೀರಲ್ಲ. ಸಣ್ಣ ಪುಟ್ಟ ಪರಿಣಾಮಗಳನ್ನು ಬೀರಿದಾವೆ ಅಂತ ಕಾಶಿ ನಾವು ಆನಂತರದಲ್ಲಿ ಯಾರು ಹೇಳಿದರು ಅಂತ ನಾವು ನೋಡೋಣಂತೆ. ಹೆಲ್ನಿಸ್ಟಿಕ್ ತತ್ವಜ್ಞಾನಿಗಳು ಇವರು. ಯುಕ್ರೇನ್ಸು, ಸೈನ್ಸಸ್, ಸ್ಟೋರೀಸ್ ಇವೆಲ್ಲ ಬರೆದಿದ್ದಾರೆ ಅವರು. ಹಾಗೆ ಆರ್ಟ್ ಮತ್ತು ಸೈನ್ಸ್ ಸಂಪುಟ ಕೂಡ ನಾವು ವಿಚಾರಗಳಿದಾವೆ. ಅರಿಸ್ಟಾಮಿಸಸ್ ಬರೆದಂಥ ಹೆಲ್ನಿಸ್ಟಿಕ್ ಥಿಯರಿ ಇರ್ಬೋದು, ಇಕ್ವಿಲಿಡನ ಜಾಮಿಟ್ರಿ ಇರ್ಬೋದು, ಆರ್ಕಿಮಿಡಿಸ್ನ ಫುಲ್ಲಿ ಥಿಯರಿ ಇರ್ಬೋದು. ಆರ್ಟ್ ಸಂಪುಟನ ಮೋರ್ ರಿಯಲಿಸ್ಟಿಕ್, ಲೆಸ್ ಐಡಲ್ ದ್ಯಾನ್ ಹೆಲ್ನಿಸ್ಟಿಕ್ ಆರ್ಟ್, ಶೋಡ್ ಇಂಡಿವಿಜುವಲ್, ಎಮೋಷ್ನಲ್, ವಿಂಕ್ಲೆಸ್ ಆ್ಯಂಡ್ ಏಜ್. ಇವೆಲ್ಲ ಮನುಷ್ಯನ ಭಾವನೆಗಳು ಹೊರ ಬಂದಿದ್ದೆ ನಾವು ಹೆಲ್ನಿಸ್ಟಿಕ್ ಅವರ ಕಲೆಯಿಂದ ಅಂತ ಕಾಶಿ ಗ್ರೀಕರು ಹೇಳ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ನಾವು ಇವತ್ತಿನ ಕ್ಲಾಸ್ನಲ್ಲಿ ಏನು ಅಭ್ಯಾಸ ಮಾಡಿದ್ದೀವಿ ಅಂತಂದ್ರೆ ಎಫೆಕ್ಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಎಂಥ ಎಫೆಕ್ಟ್ಸ್ ಅಪ್ಪ ಅಂದ್ರೆ ಪೊಲಿಟಿಕಲ್ ಇರ್ಬೋದು, ಕಲ್ಚರಲ್ ಇರ್ಬೋದು, ಎಕನಾಮಿಕ್ಸ್ ಎಫೆಕ್ಟ್ಸ್ ಬಗ್ಗೆನ ಅಭ್ಯಾಸವನ್ನು ಮಾಡಿದ್ದೇವೆ. ಆನಂತರ ಗ್ರೀಕರು ವಾಯು ಭಾರತದಲ್ಲೇ ಉಳಿದುಕೊಂಡ್ರು. ಅಲೆಕ್ಸಾಂಡರ್ ಡೆತ್ ಆದ ನಂತರ ಇಲ್ಲೇ ತಮ್ಮ ಸಣ್ಣ ಪುಟ್ಟ ಸಾಮ್ರಾಜ್ಯ ಕಟ್ಟಿದ್ರು ಅಂತ ಕಸಿ ನೋಡಿದ್ದೀವಿ. ಗಾಂಧಾರ ಕಲೆಯ ಬಗ್ಗೆ ತಿಳಿದುಕೊಂಡಿದ್ದೀವಿ.
ಹೆಲ್ಲೆನಿಸ್ಟಿಕ್ ಪೀರಿಯಡ್ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಸಾಕಷ್ಟು ವಿಷಯವನ್ನು ಯಾವ ರೀತಿಯಾಗಿ ರಾಜಕೀಯ ಪರಿಣಾಮ ಉಂಟಾದವು ಅನ್ನೋದು ತಿಳ್ಕೊಂಡ್ವಿ. ಆದರೂ ಕೂಡ ವಿ ಎಸ್ ಸ್ಮಿತ್ ಎಂಬ ಇತಿಹಾಸಕಾರ ಹೇಳ್ತಾರೆ, ಅವರು ಎಫೆಕ್ಟು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಏನಂತಾರೆ, ಇಟ್ ವಾಸ್ ಜಸ್ಟ್ ಎ ಮಿಲಿಟರಿ ಅಡ್ವೆಂಚರ್ ಆಫ್ ಎ ಗ್ರೇಟ್ ಸೋಲ್ಜರ್ ಆ್ಯಂಡ್ ಪಾಸ್ಡ್ ಆಫ್ ಲೈಕ್ ಎ ಬ್ರೀಫ್ ಸ್ಟ್ರೋಮ್ ಇನ್ ದ ವರ್ಡ್ಸ್ ಆಫ್ ಹಿಸ್ಟೋರಿಯನ್ ವಿ ಎಸ್ ಸ್ಮಿತ್ ಅವ್ರ ಪ್ರಕಾರ ಈ ರೀತಿ ಹೇಳ್ತಾರೆ. ಇದೊಂದು ಕೇವಲ ಸೈನಿಕ ಸಾಧನೆ, ಸೈನಿಕ ಅಷ್ಟು ಹೆಚ್ಚು ಪರಿಣಾಮವನ್ನು ಬೀರಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ಯಾಕಂದರೆ ಅವರು ಇರುವುದೇ ಒಂದು ಅಲೆಕ್ಸಾಂಡರ್ ಇನ್ವೇಷನ್ ಬಾತ್ ಮೇಲೆ ಓನ್ಲಿ 2 years. ಆ 2 yearsನಲ್ಲಿ ಹೆಚ್ಚು ಎಫೆಕ್ಟ್ ಕಾಣಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದು ನಿಜ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನು ಪರಿಣಾಮಗಳು ಬೀರಿದ್ದೇವೆ ಎಂಬುದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಇವತ್ತಿನ ಕ್ಲಾಸ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಈ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಲ್ಪ್ ಆಗ್ತಾವೆ. ನೋಡಿ ಚೆಕ್ ಮಾಡ್ಕೊರಿ. ವಿಚ್ ಗ್ರೀಕ್ ಅಂಬಾಸಿಡರ್ ವಾಸ್ ಇನ್ ದ ಕೋರ್ಟ್ ಆಫ್ ಚಂದ್ರಗುಪ್ತ ಮೌರ್ಯ? ಮೌರ್ಯ ಆಸ್ಥಾನದಲ್ಲಿ ಇದ್ದಂಥ ಗ್ರೀಕ್ ರಾಯಭಾರಿ ಯಾರು? ಮೆಗಾಸ್ಥೆನಿಸ್. ಇನ್ನು ಹೌ ಮನಿ ಟ್ರೇಡ್ ರೂಟ್ಸ್ ಬಿಟ್ವೀನ್ ಏನ್ಷಿಯಂಟ್ ಇಂಡಿಯಾ ಆ್ಯಂಡ್ ದ ಗ್ರೀಕ್ ಅಂತಂದರೆ 5 ರೂಟ್ಸ್ ಇದ್ದು ಅಂತ ಕಳಿಸಿ ನಾವು ನೋಡಿದ್ದೀವಿ. 4 ಲ್ಯಾಂಡ್, 1 ಸಿ, ಒಂದು ಸಮುದ್ರ ಮಾರ್ಗ. ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ಅಲೆಕ್ಸಾಂಡರ್ ದ ಗ್ರೇಟ್? ಅಲೆಕ್ಸಾಂಡರ್ ಯಾಕೆ ಗ್ರೇಟ್ ಅಪ್ಪ ಅಂತಂದ್ರೆ ಹೆಲೆನಿಸಮ್ ಸಂಸ್ಕೃತಿಯನ್ನು ಸ್ಪ್ರೆಡ್ ಮಾಡಲು ಕಾರಣವಾದ ಅಂತ ಕಳಿಸಿ. ಇನ್ನು ವಿಚ್ ಆಫ್ ದೀಸ್ ಎ ಫ್ಯೂಷನ್ ಆಫ್ ಇಂಡಿಯನ್ ಆ್ಯಂಡ್ ಗ್ರೀಕ್ ಆರ್ಟ್? ಭಾರತೀಯರು ಮತ್ತು ಗ್ರೀಕರ ಬಾಂಧವ್ಯದಿಂದ ಹುಟ್ಟಿಕೊಂಡಂಥ ಕಲೆ ಯಾವುದು? ಗಾಂಧಾರ ಕಲೆ ಅಂತ ಕಳಿಸಿ. ವಿತ್ ವಿಚ್ ಇಂಡಿಯನ್ ಎಂಪೈರ್ ಇನ್ ಗ್ರೀಕ್ ಕಿಂಗ್ಸ್ ಫ್ರಾಮ್ ಪೊಲಿಟಿಕಲ್ ಅಲಯನ್ಸ್? ಯಾರಪ್ಪ ಅಂತಂದರೆ ಮಗಧರು. ಮಗಧ ಸಾಮ್ರಾಜ್ಯ ಯಾರು ಆಳ್ವಿಕೆ ಮಾಡ್ತಿದ್ರು? ನಂದರು ಆಳ್ವಿಕೆ ಮಾಡ್ತಾಯಿದ್ರು ಅಂತ ಕಳಿಸಿ ನಾವು ನೋಡ್ತೀವಿ ಅಲ್ಲಿ. ಇನ್ನು ವಿಚ್ ಆಫ್ ದಿಸ್ ಪ್ಲೇಸ್ ಇಸ್ ದ ಮೇನ್ ಸೆಂಟರ್ ಆಫ್ ಗಾಂಧಾರ್ ಸ್ಕಲ್ಪ್ಚರ್? ಗಾಂಧಾರ ಕಲೆಯ ಪ್ರಮುಖ ಸ್ಥಳ ಯಾವುದು ಅಂತಂದರೆ ತಕ್ಷಶಿಲಾ, ಅಲ್ಲೇ ಅದು ಉಗಮವಾಯಿತು ಅಂತ ಕೂಡ ಹೇಳ್ತಾರೆ ಇತಿಹಾಸಕಾರರು. ಇನ್ನು ವಿಚ್ ಇಸ್ ಪಾರ್ಟ್ ಆಫ್ ಇಂಡಿಯಾ ವಾಸ್ ದ ಫೌಂಡಿಂಗ್ ಆಫ್ ಗ್ರೀಕ್ ಕಿಂಗ್ಡಮ್? ಗ್ರೀಕರು ಎಲ್ಲಿ ಉಳಿದುಕೊಂಡ್ರು? ನಾರ್ತ್ ವೆಸ್ಟಲ್ಲಿ ಉಳಿದುಕೊಂಡ್ರು, ಅಲ್ಲೇ ಸಣ್ಣ ಪುಟ್ಟ ಸಾಮ್ರಾಜ್ಯ ಸ್ಥಾಪಿಸಿದರು ಅಂತ ಕಳಿಸಿ. ಇನ್ನು ಗಾಂಧಾರ ಕಲೆ ಯಾರಿಂದ ಬೆಳಕಿಗೆ ಬಂದು? ಗ್ರೀಕರಿಂದ ಬೆಳಕಿಗೆ ಬಂದ ಕಲೆ ಯಾವುದು? ಗಾಂಧಾರ ಆರ್ಟ್ ಅಂತ ಕಳಿಸಿ. ಇನ್ನು ವೆನ್ ಡಿಡ್ ಅಲೆಕ್ಸಾಂಡರ್ ಡೈ ಅಂತಂದರೆ 323 BCಯಲ್ಲಿ ಅಲೆಕ್ಸಾಂಡರ್ ಡೆತ್ ಆದ ಅಂತ ಕಳಿಸಿ ನಾವು ನೋಡ್ತೀವಿ. ಇನ್ನು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತಹ ನೀವು ಹೆಚ್ಚಿನ ಅಭ್ಯಾಸಕ್ಕಾಗಿ ಈ ಪುಸ್ತಕಗಳನ್ನು, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಾದರೆ ಈ ಪುಸ್ತಕಗಳನ್ನು ಬಳಸಿ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾದರೆ ಈ ಪುಸ್ತಕಗಳನ್ನು ನೀವು ಬಳಸ್ಬೋದು ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.